ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶೂನ್ಯ ಕನ್ನಡ ಲಾಗ್ಸ್ಗೆ ಸ್ವಾಗತ. ತುಂಬ ಜನರಿಗೆ ಬೇರೆ ಬೇರೆ ರೀಸನ್ನಿಂದ ಅಲರ್ಜಿ ಆಗುತ್ತಲ್ಲ. ಅಲರ್ಜಿ ಆಗಿ ಅದು ಸ್ವಲ್ಪ ಶೀತ ಆದಂಗೆ ಆಗಿ ಅದು ಗಟ್ಟಿಯಾಗಿ ಮೂಗಲ್ಲಿ ಬ್ಲಾಕ್ ಥರ ಆಗುತ್ತೆ. ಕಫ ಗಟ್ಟಿ ಆದಂಗೆಲ್ಲ ಆಗುತ್ತೆ. ಇದರಿಂದಾಗಿ ತಲೆನೋವು ಬರುತ್ತಲ್ಲ, ಅದೇ ನಾರ್ಮಲಿ ಸೈನಸ್ ಆಗಿ ಆಗೋದು. ಆಮೇಲೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಮೂಗ್ ಬ್ಲಾಕ್ ಥರ ಇರುತ್ತೆ, ಶೀತ ನೆಗಡಿ ಥರ ಇರುತ್ತೆ ಅಷ್ಟೇ. ಹೋಗ್ತಾ ಹೋಗ್ತಾ ಅದು ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ, ಮೂಗಲ್ಲಿ ಹಾಗೆ ಬ್ಲಾಕ್ ಆಯಿತು ಅಂತ ಅಂದರೆ ಹಾಗೇ ತಲೆನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಸೈನಸ್ ಇದ್ಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಕಣ್ಣೆಲ್ಲ ನೋವು ಇರುತ್ತೆ, ತಲೆ ತುಂಬ ಭಾರ ಅನಿಸುತ್ತೆ, ತುಂಬ ನಿಮಗೆ ಕೆಳಗೆ ಬೊಗ್ಗೋಕ್ಕೆ ಕೂಡ ಆಗಲ್ಲ. ಕೆಲವು ಸಾರಿ ತುಂಬಾ ಪೇನ್ ಅಂತ ಅನಿಸುತ್ತೆ, ತಲೆಯಲ್ಲಿ ಏನೋ ಭಾರ ಭಾರ ಅನಿಸುತ್ತೆ. ಈವನ್ ಕಣ್ಣು ಕೂಡ, ಹಣೆ ಸೈಡು ಎಲ್ಲ ಕೂಡ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಈ ಸೈನಸ್ಸಿಂದ ದೂರ ಇರೋದಕ್ಕೆ ಅಥವಾ ಈ ಸೈನಸ್ಸನ್ನು ದೂರ ಇಡೋದಕ್ಕೆ ಒಂದು ಬೆಸ್ಟ್ ಮನೆಮದ್ದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಫಸ್ಟಿಗೆ ನಾನು ಒಂದು ಪಾತ್ರೆಗೆ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಬಿಸಿಗೆ ಇಟ್ಕೊಳ್ಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕಬೇಕು. ಅದಕ್ಕೆ ರೋಸ್ಟ್ ಏನು ಮಾಡೋದು ಬೇಡ, ಹಾಗೆ ಹಸಿ ಹಾಕ್ಬೋದು. ಇದು 1 ಕುದಿ ಬರೋ ತನಕ ದೊಡ್ಡ ಉರಿಯಲ್ಲಿ ಕುದಿಸ್ಬೇಕು. ಇದು ಕುದಿಯೋಕ್ಕೆ ಶುರುವಾಗ್ತಾ ಇದ್ದಂಗೆ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ. ನೀವು ಕಾಳು ಮೆಣಸು ಪುಡಿ ಇಲ್ಲ ಇಲ್ದಿದ್ರೆ ಇಡೀ ಇದು ಹಾಕೋದಂದರೆ ಒಂದು 7ರಿಂದ 8 ಹಾಕ್ಬೋದು. ಇದನ್ನು ಈಗ ಸಣ್ಣ ಉರಿಯಲ್ಲಿ 5 ನಿಮಿಷ ಕುದಿಸಬೇಕು. 1-2 ನಿಮಿಷ ಕುದಿ ಬಂದ ಮೇಲೆ ಇದಕ್ಕೆ 1 ಪಿಂಚ್ ಆಗುವಷ್ಟು ಸಿನಾಮನ್ ಪೌಡ್ರ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಚಕ್ಕೆ ಇದ್ದರೆ ಚಕ್ಕೆ ಪುಡಿ, ಇಲ್ಲ ಅಂದರೆ ಒಂದು ಸಣ್ಣ ಪೀಸ್ 3ರಿಂದ 4 ಚಕ್ಕೆ ಇಂಚು ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸರಿ. ನಿಮಗೆ ತುಂಬ ಮೂಗ್ ಬ್ಲಾಕ್ ಆಗಿದೆ, ಅದರಿಂದ ತಲೆನೋವು ಆಗ್ತಾಯಿದೆ, ಬ್ರೀತ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದಾಗ ಇದು ಕುದೀತಾ ಇರುವಾಗ ಅದ್ರ ಸ್ಮೆಲ್ ತೊಗೊಂಡ್ರೆ ಕೂಡ ಸಾಕಾಗುತ್ತೆ. ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ಮೂಗ ಬ್ಲಾಕ್ ಆಗಿರೋದು ಕ್ಲಿಯರ್ ಆಗುತ್ತೆ. ಇದೀಗ 5 ನಿಮಿಷ ಆಗುವಷ್ಟು ಹೊತ್ತು ಕುದ್ದಿದೆ ಸರಿಯಾಗಿ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಇದನ್ನು ಲೋಟಕ್ಕೆ ಸೋಸ್ಕೊಂಡು ಬಿಡಬೇಕು. ಇದನ್ನು ಬಿಸಿ ಬಿಸಿಯಾಗಿ ಕುಡಿಬೋದು. ಬೇಕಂದರೆ ನಿಮಗೆ ಬಿಸಿ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಹೀಗೆ ಬಿಸಿನೇ ಕುಡಿಬೋದು. ಬಿಸಿ ಕುಡಿದರೆ ತುಂಬಾ ಒಳ್ಳೆಯದು. ಮೂಗ್ ಬ್ಲಾಕ್ ಎಲ್ಲ ತುಂಬಾ ಬೇಗ ಕ್ಲಿಯರ್ ಆಗುತ್ತೆ. ಕಫ ಗಟ್ಟಿ ಆಗಿದ್ದರೆ ಕೂಡ ಕ್ಲಿಯರ್ ಆಗುತ್ತೆ. ಸೊ ಆ ಥರ ಆದಾಗ ಏನಾಗುತ್ತೆ, ಇನ್ನು ಮೂಗಲ್ಲಿ ನಿಮಗೆ ಹಿಡ್ದಂಗೆ ಅನ್ನಿಸ್ತಾ ಇರುತ್ತೆ, ಸೈನಸ್ಸಿಂದ ತಲೆನೋವು ಅನ್ನಿಸ್ತಾ ಇರುತ್ತೆ, ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ನೀವು ಇದಕ್ಕೆ ಬೇಕಂದರೆ ಜೇನುತುಪ್ಪ ಹಾಕ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಹಾಕಬಾರ್ದು. ನೀವು ಜೇನುತುಪ್ಪ ಹಾಕಿ ಕುಡಿತೀರಾ ಅಂತಂದರೆ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ಸೈನಸ್ ತಲೆನೋವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ, ಮೂಗ್ ಬ್ಲಾಕ್ ಎಲ್ಲ ಆಗಿರೋದು ಸರಿ ಮಾಡೋದಕ್ಕೆ ಈ ಮನೆಮದ್ದು ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ಮನೆಮದ್ದು. ಈ ಮನೆಮದ್ದು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.